ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಬಂದಿದೆ. ಉತ್ತರ ಕರ್ನಾಟಕದ ಜನಪದ ಸಿಂಗರ್ ಆತನ ವಿರುದ್ಧ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ಉತ್ತರ ಕರ್ನಾಟಕದ ಖ್ಯಾತ ಜನಪದ ಸಿಂಗರ್ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನೀಡಿದ ಆರೋಪ ಈತನ ಮೇಲಿದೆ. ಕೇವಲ ಈತ ಮಾತ್ರ ಅಲ್ಲ, ಒಟ್ಟು 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಆರ್ಕೆಸ್ಟ್ರಾದಲ್ಲಿ ನೃತ್ಯ ಮಾಡಲು ಬಂದಿದ್ದ ಅಪ್ರಾಪ್ತೆಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ. ಅತ್ಯಾಚಾರ ಮಾಡಿ ಚಿತ್ರೀಕರಿಸಿದ್ದಾರೆ ಅಂತ ಅಪ್ರಾಪ್ತೆ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಮ್ಯೂಸಿಕ್ ಮೈಲಾರಿ ಅಂತ ಈತ ಉತ್ತರ ಕರ್ನಾಟಕ ಭಾಗದ ಜನಪದ ಸಿಂಗರ್. ಈತ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದ. ಈ ಥರ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಅಪ್ರಾಪ್ತ ಬಾಲಕಿಯೊಬ್ಬಳು ಬಂದಿದ್ದ ಸಂದರ್ಭದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತಕ್ಕಂಥದ್ದು ದೂರು. ಬಾಲಕಿ ಅಪ್ರಾಪ್ತೆಯಾಗಿರೋದ್ರಿಂದ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಟ್ಟು 7 ಜನರ ವಿರುದ್ಧ ಕಂಪ್ಲೇಂಟ್ ಆಗಿದೆ. 7 ಜನರ ವಿರುದ್ಧನೂ ಕೂಡ ಪೋಕ್ಸೋ ಕೇಸನ್ನು ಈಗ ದಾಖಲು ಮಾಡಲಾಗಿದೆ. ಸೊ ನೋಡಬೇಕೀಗ ಪೊಲೀಸರು ಮುಂದಿನ ಕ್ರಮ ಏನು ತಗೋತಾರೆ, ಏನು ಎತ್ತ ಅಂತ. ಅಕ್ಟೋಬರ್ 24ನೇ ತಾರೀಕು ಚಿಕ್ಕೋಡಿಯ ಜಾಗನೂರು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಮಹಾಲಿಂಗಪುರದ ಲಾಡ್ಜ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆಕೆ ಮಾಡಿರೋ ಆರೋಪ. ಡಿಸೆಂಬರ್ 14ನೇ ತಾರೀಕು ಚಿಕ್ಕೋಡಿ ಠಾಣೆಯಲ್ಲಿ ದೂರು ದಾಖಲಾಯಿತು. ಡಿಸೆಂಬರ್ 15ನೇ ತಾರೀಕು ಮಹಾಲಿಂಗಪುರ ಠಾಣೆಗೆ ಕೇಸ್ ವರ್ಗಾವಣೆ ಆಯಿತು. ಮ್ಯೂಸಿಕ್ ಮೈಲಾರಿ, ಶಂಕರ್ ಅಥಣಿ, ಸಿಂಗರ್ ದಾನವಿ, ಬೆಂಕಿ ಲತಾ, ಸಿಂಗರ್ ರುಕ್ಮಿಣಿ ಮತ್ತು DJ ಮಹಾಂತೇಶ್ ಸೇರಿ 7 ಜನರ ವಿರುದ್ಧ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಕೆಲವು ಯುವತಿಯರು ಇದ್ದಾರೆ. ಸಿಂಗರ್ ದಾನವಿ, ಬೆಂಕಿ ಲತಾ, ಸಿಂಗರ್ ರುಕ್ಮಿಣಿ, ಇವ್ರ ಮೇಲೂ ದೂರು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರು ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ಒಂದು ವೇಳೆ ಈ ಘಟನೆ ನಡೆದಿರೋದು ನಿಜನೇ ಆದರೆ ಅಕ್ಟೋಬರ್ 24ನೇ ತಾರೀಕು ನಡೆದಿದ್ದು, ಕಂಪ್ಲೇಂಟ್ ಆಗೋದು ಡಿಸೆಂಬರ್ 14ಕ್ಕೆ, 2 ತಿಂಗಳು ಯಾಕೆ ಸುಮ್ಮನಿದ್ರು ಅಂತ ದೂರಿನ ಸಾರಾಂಶ ಏನು? ಅರವಿಂದ್, ಏನು ಈಗಾಗಲೇ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಈ ಮೈಲಾರಿ ಕೂಡ ಟಾಪ್ ಸಿಂಗರ್ ಆಗಿ ಬಂದಿರತಕ್ಕಂಥದ್ದು. ಆ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಇವರ ಹಾಡಿಗೆ ಡ್ಯಾನ್ಸನ್ನು ಮಾಡಲಿಕ್ಕೆ ಒಂದು ಸಹ ಕಲಾವಿದರನ್ನು ತರಿಸಿರ್ತಾರೆ. ಅದೇ ರೀತಿಯಾದಂಥ ಕಲಾವಿದೆ ಅಪ್ರಾಪ್ತ ಬಾಲಕಿ ಕೂಡ ಡ್ಯಾನ್ಸ್ ಕಲಾವಿದೆ ಆಗಿರ್ತಾಳೆ. ಅವಳನ್ನು ಲಾಡ್ಜ್ ಒಂದಕ್ಕೆ ಒಯ್ದು ಅಲ್ಲಿ ಅತ್ಯಾಚಾರ ಎಸಗಿ ಅದನ್ನು ವಿಡಿಯೋ ದೃಶ್ಯೀಕರಣವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅಪ್ರಾಪ್ತ ಬಾಲಕಿ ಏನಿದ್ದಾಳೆ ಅವಳು ದೂರನ್ನ ದಾಖಲಿಸ್ತಾಳೆ ಚಿಕ್ಕೋಡಿಯಲ್ಲಿ. ಅದಾದ ನಂತರ ಅದು ಮಹಾಲಿಂಗಪುರ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಮಹಾಲಿಂಗಪುರಕ್ಕೆ ಕೇಸು ವರ್ಗಾವಣೆ ಆಗುತ್ತೆ. ಆದರೆ ಸೆಪ್ಟೆಂಬರ್ 24ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ, ಡಿಸೆಂಬರ್ 14ನೇ ತಾರೀಕು ಕೇಸ್ ದಾಖಲಾಗುತ್ತೆ. ಡಿಸೆಂಬರ್ 15ಕ್ಕೆ ಬಾಗಲಕೋಟೆ ವ್ಯಾಪ್ತಿಯ ಮಹಾಲಿಂಗಪುರ ಠಾಣೆಗೆ ಕೇಸ್ ವರ್ಗಾವಣೆ ಆಗುತ್ತೆ. ಕಾರಣ, 1 ತಿಂಗಳ ಅಂದ್ರೆ ಸುಮಾರು 20 ದಿನಗಳ ಅಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಹ ಕಲಾವಿದೆಯರು ಅವರ ಮನೋಪರಿವರ್ತನೆ ಮಾಡಲಿಕ್ಕೆ ಅಥವಾ ಅವ್ರ ಮನವೊಲಿಸಲಿಕ್ಕೆ ಕಸರತ್ತು ನಡೆದಿತ್ತ ಅನ್ನುವಂಥ ಅನುಮಾನ ಕೂಡ ಇದರಲ್ಲಿ ಸದ್ಯ ಕಾಣ್ತಾ ಇರ್ತಕ್ಕಂಥದ್ದು. ಅರವಿಂದ್, ಈಗಾಗಲೇ ಅಪ್ರಾಪ್ತ ಬಾಲಕಿ ದೂರನ್ನ ದಾಖಲಿಸಿದ್ದಾರೆ. ಆ ಬಾಲಕಿ ಹೇಳುವ ದೂರಿನಲ್ಲಿ ಇರ್ತಕ್ಕಂಥ ಸಾರಾಂಶ ಇಷ್ಟೇ: ನನ್ನನ್ನು ಅತ್ಯಾಚಾರವೆಸಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಲ್ಲದೆ ಈ 7 ಜನ ಅಂದ್ರೆ ಸಿಂಗರ್, ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅಂತ ಏನು ಕರಿತೀವಿ, ಇವರು ಸೇರಿದಂತೆ 7 ಜನ ನನ್ನ ಮೇಲೆ ಈ ರೀತಿಯಾದಂಥ ಅತ್ಯಾಚಾರವಾಗಲಿಕ್ಕೆ ಕಾರಣರಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಅಪ್ರಾಪ್ತ ಬಾಲಕಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೇಸ್ ಮಹಾಲಿಂಗಪುರ ಠಾಣೆಗೆ ಬಂದಿರತಕ್ಕಂಥದ್ದು. ಈ 7 ಜನರನ್ನ ಇನ್ನು ಪೊಲೀಸರು ಎಲ್ಲ ರೀತಿಯಲ್ಲಿ ತನಿಖೆ ಮಾಡಿದಾಗ ಇದರ ಸತ್ಯಾಸತ್ಯತೆ ಹೊರಬೀಳಲಿದೆ ಅಂತ ಹೇಳ್ಬೋದು. ಅರವಿಂದ್. ರೈಟ್ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.